ಡಿ.ಕೆ. ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಅನ್ನುವಂತಹ ವಿಚಾರ ಇದೆಯಲ್ವಾ. ಒಕ್ಕಲಿಗ ಸ್ವಾಮೀಜಿ ಅವರು ಈ ಒಂದು ವಿಚಾರವನ್ನ ಬಹಿರಂಗವಾಗಿ ತುಂಬಿದ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳ ಮುಂದೆನೆ ಪ್ರಸ್ತಾಪ ಮಾಡಿಬಿಟ್ರು. ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರಾಗುತ್ತೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಮಾಡಬಹುದು, ಬಿಟ್ಕೊಡಿ ಅಂತ ಹಿಂಗೆ ಡೈರೆಕ್ಟ್ ಆಗಿ ಕೇಳ್ಬಿಟ್ರು. ಇದೀಗ ಸಿದ್ದರಾಮಯ್ಯರು ಬಣದವ್ರನ್ನ ಕೆರಳಿಸ್ಬಿಟ್ಟಿದೆ. ಕೆ.ಎನ್. ರಾಜಣ್ಣ ಈಗ ಕೌಂಟರ್ ಕೊಟ್ಟಿದ್ದಾರೆ ಚಂದ್ರಶೇಖರ ಸ್ವಾಮೀಜಿಗಳಿಗೆ. ನಾಳೆಯಿಂದ ನಾನೇ ಕಾವಿ ಬಟ್ಟೆ ಹಾಕೊಳ್ತೇನೆ, ನಿಮ್ಮ ಬಟ್ಟೆ ನಾನು ಹಾಕೊಳ್ತೇನೆ, ನನಗೆ ನಿಮ್ಮ ಪೀಠ ಬಿಟ್ಕೊಡ್ತೀರಾ, ಹಾಗಾದ್ರೆ ತ್ಯಾಗ ಮಾಡಿಬಿಡ್ತೀರಾ? ನೋಡಿ ಯಾವ ರೀತಿ ಪ್ರಶ್ನೆ ಮಾಡಿದ್ದಾರೆ ಕೆ.ಎನ್. ರಾಜಣ್ಣ. ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿ ಇಲ್ಲ, ಡಿ.ಸಿ.ಎಂ ಸ್ಥಾನ ಖಾಲಿ ಇದೆ. ಸಿಎಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿದ್ದಾರೆ, ಖಾಲಿ ಇಲ್ಲ. ಡಿ.ಸಿ.ಎಂ ಖಾಲಿ ಇದೆ. ಸಿದ್ದರಾಮಯ್ಯ 5 ವರ್ಷ ಅಲ್ಲ 10 ವರ್ಷ ಅವರೇ ಸಿಎಂ ಆಗಿರ್ತಾರೆ. ಚಂದ್ರಶೇಖರ ಸ್ವಾಮೀಜಿಗೆ ಈಗ ಸಚಿವ ಕೆ.ಎನ್. ರಾಜಣ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. 3 ಡಿ.ಸಿ.ಎಂ ಹುದ್ದೆ ಬಗ್ಗೆ ರಾಜಣ್ಣ ಅವರೇ ಪದೇ ಪದೇ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಬಟ್ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲಿ ಬಣಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಒಂದು ಡಿ.ಕೆ. ಶಿವಕುಮಾರ್ ಬಣ, ಇನ್ನೊಂದು ಸಿದ್ದರಾಮಯ್ಯನವ್ರ ಬಣ ಅಂತ ಹೇಳಿ. ಅದರಲ್ಲೂ ನೋಡಿ ಸ್ವಾಮೀಜಿಯವರ ಹೇಳಿಕೆ ಹೆಂಗಿತ್ತು ಅಂತ ಹೇಳಿದ್ರೆ, ಈಗ ಅದು ಒಂದು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು. ತುಂಬಿದ ವೇದಿಕೆಯಲ್ಲಿ ಸ್ವಾಮೀಜಿಗಳು ಈ ವಿಚಾರವನ್ನ ಪ್ರಸ್ತಾಪ ಮಾಡಿಬಿಟ್ರು. ಅದೇನಾಗ್ಬಿಡುತ್ತೆ, ಇರುಸುಮುರುಸಾಗ್ಬಿಡುತ್ತೆ. 4 ಗೋಡೆಗಳ ಮಧ್ಯೆ ಮಾತನಾಡುವಂಥ ಅಥವಾ ಚರ್ಚೆ ಮಾಡುವಂಥ ವಿಚಾರ ಆಗಿದೆ. ಈಗ ನಮ್ಮ ಸಮುದಾಯದ ಒಬ್ಬರು, ನಮ್ಮ ಸಮುದಾಯದ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಬೇರೆ, ಮುಖ್ಯಮಂತ್ರಿಗಳನ್ನ ಮಾಡಿ ನೀವು ಬಿಟ್ಕೊಡಿ, ನೀವು ಬಿಟ್ಟು ಹೋಗಿ ಅನ್ನೋದು ಬೇರೆ. ಹೇಳಿಕೆಗಳಲ್ಲಿ ಬಹಳ ವ್ಯತ್ಯಾಸ ಇದೆ. ಹಾಗಾಗಿನೇ ಇದು ಸಿದ್ದರಾಮಯ್ಯನವರ ಆದಿಯಾಗಿ ಅವರ ಆಪ್ತ ಸಚಿವರನ್ನು ಕೂಡ ಕೆರಳಿಸಿದೆ. ಕೆ.ಎನ್. ರಾಜಣ್ಣ ಚಂದ್ರಶೇಖರ ಸ್ವಾಮೀಜಿಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮ್ಮ ಖಾವಿ ನನಗೆ ಕೊಡಿ, ನಿಮ್ಮ ಪೀಠ ಇದೆಯಲ್ವಾ ಅದನ್ನ ತ್ಯಾಗ ಮಾಡ್ತೀರಾ, ಆ ಸ್ಥಾನ ನಾನು ಅಲಂಕರಿಸ್ಕೊಳ್ತೇನೆ, ಬಿಟ್ಕೊಟ್ಬಿಡ್ತೀರಾ ಅಂದರೆ ಅವರ ಹೇಳಿಕೆಗೆ ಅನುಗುಣವಾಗಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೆ.ಎನ್. ರಾಜಣ್ಣ ಅವರು ಕೊಟ್ಟಿದ್ದಾರೆ. ಯಾಕಂತಂದರೆ ಈಗ ಸಮುದಾಯ ಅಂತ ಹೇಳಿದ್ರೆ ಸಹಜವಾಗಿ ಒಲವಿದ್ದೇ ಇರುತ್ತೆ ಸ್ವಾಮೀಜಿಗಳಿಗೆ ಅವರವರ ಸಮುದಾಯದ ನಾಯಕರ ಬಗ್ಗೆ. ಬಟ್ ಬಹಿರಂಗವಾಗಿ ಈ ರೀತಿ ಹೇಳಿದ್ದು ಈಗ ಸಹಜವಾಗಿ ಅಸಮಾಧಾನ ಕಾರಣ ಆಗಿದೆ. ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತಾನು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ ಭರ್ತಿ ಮಾಡಕ್ಕೆ, ಡಿ.ಸಿ.ಎಂ ಸ್ಥಾನಗಳು ಖಾಲಿ ಇವೆ, ಅದನ್ನ ಭರ್ತಿ ಮಾಡಿ ಅಂತ ಹೇಳಿದೀವಿ ಅಷ್ಟೇ. ಅವರು ಈ ಎಲೆಕ್ಷನ್ ಮತ್ತೆ ಮುಂದಿನ ಎಲೆಕ್ಷನ್ ಅವರೇ ಇರ್ತಾರೆ.